ರಾಜ್ಯ, ರಾಷ್ಟ್ರ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ಚಾನೆಲ್ ಅನ್ನ ನೀವು ನೋಡ್ತಾ ಇದ್ದೀರಿ. ನಾನು ಶ್ವೇತಾ GN ಆಚಾರ್ಯ. ಹಾಗೂ ನಾನು ಕಾವ್ಯ. ಇವತ್ತಿನ ವಿಶೇಷ ವಿಚಾರ ಹಾಗೆ ಇವತ್ತಿನ ವಿಶೇಷ ಒಂದು ಸುದ್ದಿ ಪೋಕ್ಸೋ ಕಾಯ್ದೆ. 2012ರಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ತಂದಿರುವಂತಹ ಭಾರತದ ಕಾಯ್ದೆ ಪೋಕ್ಸೋ ಆಗಿದೆ. ಸೊ ಈ ಪೋಕ್ಸೋ ಕಾಯ್ದೆಯಲ್ಲಿ ಕರ್ನಾಟಕದಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತದೆ. ಏನಿರ್ಬೋದು ಅಂದ್ರೆ ಪೋಕ್ಸೋ ಕಾಯ್ದೆ ಅಂದ್ರೆ ಈಗ 18 ವರ್ಷದ ಒಳಗಿನ ಮಕ್ಕಳು, ನಾವೇನು ಬಾಲಕರು ಬಾಲಕಿಯರು ಅಂತ ಕರಿತೀವಲ್ಲ, ಯಾವುದೇ ಆಗಿರ್ಲಿ, ಗಂಡು ಮಗು ಆಗಿರ್ಲಿ ಅಥವಾ ಹೆಣ್ಣು ಮಗು ಆಗಿರ್ಲಿ, ಇವರ ಮೇಲೆ ನಡೀತಕ್ಕಂಥ ಲೈಂಗಿಕ ದೌರ್ಜನ್ಯವನ್ನ ನಾವೇನಂತೀವಿ ಪೋಕ್ಸೋ ಕಾಯ್ದೆ. ಈ ದೌರ್ಜನ್ಯಗಳನ್ನ ತಡೆಗಟ್ಟಲಿಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ತಂದಿರುವಂತಹ ಕಾಯ್ದೆಯನ್ನ ನಾವು ಪೋಕ್ಸೋ ಕಾಯ್ದೆ ಅಂತ ಕರಿತಾ ಇದ್ದೀವಿ. ಇಲ್ಲಿ ಏನು ದೂರುಗಳು, ಪ್ರಕರಣಗಳು ಅಥವಾ ದಾಖಲಾಗ್ತವೆ ಅಂದ್ರೆ, ಯಾರು ಪೋಷಕರೇ ಆಗಿರ್ಲಿ, ಬೇರೆಯವರೇ ಆಗಿರ್ಲಿ, ಸಂಬಂಧಿಕರೇ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಒಂದು 18 ವರ್ಷದ ಒಳಗಿನ ಮಕ್ಕಳ ಮೇಲೆ ದೌರ್ಜನ್ಯವನ್ನ ನಡೆಸಿದ್ರೆ ಅಥವಾ ಲೈಂಗಿಕ ಕಿರುಕುಳವನ್ನ ನೀಡಿದ್ರೆ ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ದಾಖಲೆಗಳು ಅಂದ್ರೆ ಪ್ರಕರಣಗಳು ದಾಖಲಾಗ್ತವೆ. ಇದಕ್ಕೆ ಕಠಿಣವಾದ ಶಿಕ್ಷೆಗಳನ್ನು ಕೂಡ ದೊರೆಯುವಂತಹ ಸಂದರ್ಭಗಳು ಇದೆ. ಈ ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ, ಯಾವ್ಯಾವ ಸಂದರ್ಭಗಳಲ್ಲಿ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಬೇಕಾಗಿದೆ. ಯಾಕಂತ ಹೇಳಿದ್ರೆ ನೋಡ್ತಾ ಇರ್ಬೋದು, ನಾವು ಇವಾಗ ಶಾಲೆಗಳಲ್ಲಾಗ್ಲಿ ಅಥವಾ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳಲ್ಲಾಗ್ಲಿ, ಇವಾಗಿನ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಇದು ಆಗ್ತಕ್ಕಂಥದ್ದು ಈ ಪೋಕ್ಸೋ ಹಗರಣ ಹೊರಗಡೆಯಿಂದ ಆಗ್ತಕ್ಕಂಥದ್ದು. ಅದ್ರ ಬಗ್ಗೆ ಇವಾಗ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಹೇಗ್ ನಡೀತದೆ ಅಂತಕ್ಕಂಥದ್ದು ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನೊಂದು 4-5 ಉದಾಹರಣೆಗಳಲ್ಲಿ ನಾನು ಕೊಟ್ಬಿಡ್ತೀನಿ. ಒಂದು ಮಗುವನ್ನ ಅಸಭ್ಯವಾಗಿ ಒಂದು ಸ್ಪರ್ಶ ಮಾಡುವಂಥದ್ದು, ಒಬ್ಬ ಗಂಡು ಒಂದು ಮಗುವನ್ನ ಅಸಭ್ಯವಾಗಿ ಸ್ಪರ್ಶ ಮಾಡುವಂಥದ್ದು, ಆ ಒಂದು ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆಗೆ ತೊಡಗಿಸ್ಕೊಳ್ಳೋ ಹಾಗೆ ಪ್ರೇರೇಪಿಸುವಂಥದ್ದು ಒಂದು. ಇನ್ನೊಂದ್ ಏನಾಗಿದೆ ಅಂತ ಹೇಳಿದ್ರೆ, ಲೈಂಗಿಕ ದೌರ್ಜನ್ಯನ ಒತ್ತಾಯವಾಗಿ ಅವ್ರ ಮೇಲೆ ಎಸೆಯುವಂಥದ್ದು. ಇನ್ನೊಂದ್ ಏನಾಗಿದೆ ಅಂತ ಹೇಳಿದೆ, ಇನ್ನು ಕೆಲವೊಂದು ಅಶ್ಲೀಲವಾಗಿರುವಂತಹ ಚಿತ್ರಗಳನ್ನ ಆ ಮಗುವಿಗೆ ತೋರಿಸುವಂಥದ್ದು, ಆ ಒಂದು ಚಿತ್ರದಿಂದ ಆಕೆ ಒಂದು ಉತ್ತೇಜನಕ್ಕೆ ಒಳಗಾಗುವಂಥದ್ದು ಒಂದು. ಇನ್ನೊಂದ್ ಏನಾಗಿದೆ ಅಂತ ಹೇಳಿದ್ರೆ, ಮಗುವನ್ನ ಲೈಂಗಿಕ ಉದ್ದೇಶಕ್ಕಾಗಿನೇ ಆ ಮಗುವಿಗೆ ಹೆದರಿಸುವಂಥದ್ದು. ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರೆ ಮಗುವಿಗೆ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು ಇದ್ದು ನೋಡ್ಕೊಳ್ಳುವಂಥದ್ದು. ಆ ಒಂದು ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಆ ಮಗುವಿಗೆ ಈಗ ಮಗು ಏನೇ ಒಂದು ಚಟುವಟಿಕೆಗಳಲ್ಲಿ ತೊಡಗಿದೆ ಅಂತ ಹೇಳಿದ್ರೆ, ಒಂದು ಕಣ್ಣ ತಾಯಿ ಇಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ತಂದೆ ಒಂದು ಕಣ್ಣು ಇಟ್ಟಿರ್ತಾರೆ. ಅದ್ರಲ್ಲಿ ತಂದೆ ಮಾತ್ರ ಒಂದು ಮಗು ನೋಡ್ಕೊಳ್ಳುವಂಥದ್ದು, ಇಲ್ಲ ತಾಯಿ ಮಾತ್ರ ಒಂದು ಮಗುವಿನನ್ನ ನೋಡ್ಕೊಳ್ಳುವಂಥದ್ದು ಅಂತ ಹೇಳಿ ಬಂದಾಗ ಸಂದರ್ಭ, ಅವರಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜವಾಬ್ದಾರಿಗಳಿರತ್ತೆ, ಕೆಲಸ ಮಾಡ್ಬೇಕಾಗತ್ತೆ, ಎಲ್ಲದನ್ನ ವೇಳೆನಲ್ಲಿ ಮಗುನ ಆಗಲ್ಲ. ಈ ಒಂದು ಕೊರೋನಾ ಟೈಮಲ್ಲಿ ಬಂದಿರ್ತಕ್ಕಂಥದ್ದು ಅಂದ್ರೆ ಎಲ್ಲಾ ಮಗುವಿನ ಕೈಯಲ್ಲೂ ಫೋನ್, ಮೊಬೈಲ್ ಫೋನ್ಗಳು ಇವಾಗ ಕಡ್ಡಾಯ, ಪ್ರತಿ ಮಕ್ಕಳ ಕೈಯಲ್ಲೂ ಕೂಡ ಕಡ್ಡಾಯವಾಗಿ ಇರೋದು. ಆಮೇಲೆ ಅದ್ರಲ್ಲಿ ಬರುವಂತಹ ಏನೀಗ ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ಫೇಸ್ಬುಕ್ ಬರುವಂತದ್ದು, ಇನ್ಸ್ಟಾಗ್ರಾಮ್ ಬರುವಂತದ್ದು, ಅದ್ರಲ್ಲಿ ಅಶ್ಲೀಲ ವಿಡಿಯೋಗಳು ಬರುವಂತದ್ದು ನೋಡ್ತಾ ಇರೋದು ಕೂಡ ಈ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಪ್ರಕರಣಗಳು ದಾಖಲಾಗ್ತಿರೋದಕ್ಕೆ ಹೆಚ್ಚಿನ ಕಾರಣ ಆಗ್ತಾ ಇದೆ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಎಲ್ಲಾ ಟೈಮಲ್ಲೂ ನಾವು ಮಕ್ಕಳು ಮೊಬೈಲ್ ಇಟ್ಕೊಂಡಿದ್ದಾರೆ, ಓದ್ತಾ ಇದ್ದಾರೆ, ಏನೋ ಟೀಚರ್ಸ್ ಅದ್ರಲ್ಲಿ ಏನೋ ಮೆಸೇಜ್ ಹಾಕಿದ್ದಾರೆ, ಏನೋ ಕ್ವಶನ್ಸ್ ಹಾಕಿದ್ದಾರೆ, ಇದನ್ನ ನಾಳೆ ಹೋಮ್ವರ್ಕ್ ಮಾಡ್ಕೊಂಡ್ ಬನ್ನಿ ಅಂತ ನಾವು ಹೇಳ್ತೀವಿ. ಬಟ್ ಎಲ್ಲಾ ಟೈಮಲ್ಲೂ ನಾವು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಆಗ್ತದೆ. ಇಲ್ಲಿ ಪೋಷಕರ ಪಾತ್ರ ಕೂಡ ಬಹಳ ಪ್ರಾಮುಖ್ಯತೆ ಹೇಳ್ಬೇಕು ಅಂತ. ಏನಕ್ಕಂದ್ರೆ ಪೋಷಕರು ಸದಾ ತಮ್ಮ ಮಕ್ಕಳ ಮೇಲೆ ಒಂದು ರೀತಿಯ ಗಮನವನ್ನ ಇಟ್ಟಿರ್ಲೇಬೇಕು. ಖಂಡಿತ. ತಮ್ಮ ಗಮನ ಆ ಕಡೆ ಈ ಕಡೆ ಆದಾಗ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಥವಾ ಯಾವುದಕ್ಕೆ ಪ್ರಚೋದನೆಗೆ ಒಳಗಾಗ್ತಿದ್ದಾರೆ, ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ, ಅಥವಾ ಸಮಾಜದ ಒಳಗೆ ಅವರ ಒಡನಾಟ ಹೇಗಿದೆ ಅನ್ನೋದು ಪೋಷಕರ ಗಮನಕ್ಕೆ ತುಂಬಾ ಇರ್ಬೇಕಾದಂತ. ಇದು ಇರ್ಲೇಬೇಕಾಗಿರ್ತಕ್ಕಂಥದ್ದು, ಇರ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇದನ್ನ ನಾವು ತಡೆಗಟ್ಟೋದ್ರಲ್ಲಿ ನಮ್ಮ ಸರ್ಕಾರ ಕಾನೂನು ಅಂತಕ್ಕಂಥದ್ದು ಸಾಕಷ್ಟು ಒಂದು ಏನು ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಎಲ್ಲಾ ಕಡೆನೂ ಮಾಡ್ಕೊಂಡ್ ಬಂದಿದ್ದಾರೆ. ಏನಿಲ್ಲ, ನಮ್ಮ ನಿಯರ್ ಬೈ ಸ್ಟೇಷನ್ ಅಲ್ಲೂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ನಿಯರ್ ಬೈ ನಮ್ಗೆ ಎಲ್ಲೂ ಇರುವಂತದ್ದು ಒಂದು ರಿಪ್ಪನ್ಪೇಟೆ ಪೊಲೀಸ್ ಠಾಣೆ ಆಗಿರ್ಬೋದು, ನಿಯರ್ ಬೈ ಅನಂತಪುರ ಪೊಲೀಸ್ ಠಾಣೆ ಆಗಿರ್ಬೋದು, ಹೊಸನಗರ ಭಾಗ ಠಾಣೆ ಆಗಿರ್ಬೋದು, ಸಾಕಷ್ಟು ಅವರು ಕೂಡ ಎಲ್ಲಾ ಕಡೆ ಕೂಡ ಸಂಬಂಧಪಟ್ಟ ಹಾಸ್ಪಿಟಲ್, ಗೌರ್ಮೆಂಟ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸಿದ್ದಾರೆ. ಇನ್ನೊಂದು ವಿಶೇಷವಾಗಿ ಅಂತ ಹೇಳಿದ್ರೆ ಕಾವ್ಯ, ಕೆಲವೊಂದಿಷ್ಟು ಬಿಡಾರಗಳನ್ನ ಹಾಕೊಂಡಿರ್ತಾರಲ್ಲ, ಹೌದು, ಅಲ್ಲಿ ಏನ್ ಹೇಳ್ತೀರಾ? ಹೌದು,
ಆಕ್ಚುಲಿ ಎಲ್ಲಾ ಕಡೆ ತುಂಬಾ ಪ್ರಕರಣಗಳು ದಾಖಲಾಗ್ತಾ ಇರೋದೇ ಈ ದಲಿತರು ಅಥವಾ ಬಿಡಾರಗಳಲ್ಲಿ ವಾಸಿಸೋ ಜನರ ಇಂದಾನೆ ದಾಖಲಾಗ್ತಿದೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಒಬ್ಬೊಬ್ರೆ ಏನ್ ಮಾಡ್ತಾರೆ ಮನೆಯಲ್ಲಿರ್ತಾರೆ. ಇಂತಹ ಸಮಯದಲ್ಲಿ ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳು ಅಥವಾ 18 ವರ್ಷದ ಒಳಗಿರುವ ಹೆಣ್ಣು ಮಕ್ಕಳ ಮೇಲೆ ಇದು ನಡೆಯೋದು ಬಹಳ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಇವಾಗ. ಹೌದು, ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಬಿಡರಗಳಲ್ಲಿ ಈಗ ನೀವು ಹೇಳ್ದಂಗೆ ಕೆಲ್ಸಕ್ಕಂತ ಹೇಳಿ ದೂರ ಹೋಗ್ತಾರೆ. ಸೊ ಒಂದು ಏಜ್ಗೆ ಬಂದಿರುವಂತ ಮಗು ಇರುತ್ತೆ, 18 ವರ್ಷ ಒಳಗಿನ ಒಂದು ಮಗು ಇರುತ್ತೆ. ಯಾರು ಬಂದ್ ಏನ್ ಮಾಡಿ ಹೋಗಿದ್ರು ಕೂಡ ಅಲ್ಲಿ ಗೊತ್ತಾಗದೇ ಇರುವಂತ ವಿಚಾರ. ಈಗ ಮೈನ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ನಮ್ಮ ರಿಪ್ಪನ್ಪೇಟೆ ಭಾಗ ಇರ್ಬೋದು, ನಮ್ಮ ಅನಂತಪುರ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ನಮ್ಮ ರಿಪ್ಪನ್ಪೇಟೆ ಭಾಗದಲ್ಲಿ ಇರುವಂತಹ ಒಂದು ನಮ್ಮ PSI ರಾಜು ರೆಡ್ಡಿ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಅನಂತಪುರ ಸ್ಟೇಷನ್ ಅಲ್ಲಿ ಇರುವಂತಹ PSI ಸರ್ ಪ್ರವೀಣ್ ಸರ್ ನೇತೃತ್ವ ಇರ್ಬೋದು, ಇವ್ರುಗಳು ಅಷ್ಟೇನೆ ತುಂಬಾ ಶ್ರಮ ಹಾಕಿ ಇವಾಗ ಈ ಒಂದು ಫೋಕ್ಸೋ ಒಂದು ಇದಕ್ಕೋಸ್ಕರ ಅವರು ಕೂಡ ಈಗ ಯೋಚನೆಯನ್ನ ಮಾಡಿ ಒಂದು ಹಂತದಲ್ಲಿ ಇದನ್ನ ಕಮ್ಮಿ ಮಾಡ್ಬೇಕು ಈ ಭಾಗದಲ್ಲೂ ಸಮೇತ ಅಂತ ಹೇಳಿ ಯೋಚನೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ನಿನ್ನೆ ಹೋಗಿರ್ತಕ್ಕಂತ ಒಂದು ಅನಂತಪುರ ಠಾಣೆನಲ್ಲಿ ವಿಚಾರ ಕಂಡು ಬಂದಿರುವಂತದ್ದು, ಜಾಸ್ತಿ ಬಿಡಾರ ಹಾಕೊಂಡಿರ್ತಾರಲ್ಲ ಅಲ್ಲಿ ಅಂತಕ್ಕಂಥದ್ದು. ಹಾಗೆ ಅನಂತಪುರದಲ್ಲಿ ಇನ್ನೊಂದು 6 ಪ್ರಕರಣಗಳು ಕೂಡ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ 6 ಪ್ರಕರಣಗಳು ದಾಖಲಾಗಿದೆ ಅನ್ನೋ ಇತ್ತೀಚಿನ ದಿನಗಳಲ್ಲಿ ಆಗಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಮಾಹಿತಿ ಇದೆ ಇದೆ. ಅಂತಕ್ಕಂಥದ್ದು. ಹಾಗಾಗಿ ಏನು ಇಲ್ಲ, ಇವಾಗ ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ ಸರ್ಕಾರ ಅದಕ್ಕೆ ಏನ್ ಸಂಬಂಧಪಟ್ಟಂಗೆ ಏನಿದೆ ಅದು ಕಟ್ಟುನಿಟ್ಟು ಕಡ್ಡಾಯವಾಗಿ ಇನ್ನೂ ಒಂದಿಷ್ಟು ಅದಕ್ಕೆ ಕಾರ್ಯಕ್ರಮಗಳನ್ನ ಹಮ್ಕೋಬೇಕು ಅನ್ನೋದು. ಇನ್ನೊಂದು ಉದ್ದೇಶಗಳು ಏನಿದೆ ಅಂತ ಹೇಳಿದ್ರೆ, ಈಗ ಬಿಡಾರಗಳಿಗೆ ಸಾಮಾನ್ಯವಾಗಿ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಯಾವ್ದೇ ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆಮೇಲೆ ಪೊಲೀಸ್ ಕೂಡ ಅಷ್ಟೇ ಯೂನಿಫಾರ್ಮ್ ಹಾಕೊಂಡ್ ಹೋಗ್ಲಿಕ್ಕೆ ಆಗಲ್ಲ. ಅದು ಕಾರಣ ಗೊತ್ತಿದೆಯಲ್ಲ, ಮಕ್ಳುಗಳು ಹೊರಗಡೆ ಬರಲ್ಲ. ಬರೋದಿಲ್ಲ. ಅವರನ್ನ ನೋಡಿನೇ ಮಕ್ಕಳು ತಮಗೆ ಆಗ್ತಿರೋದನ್ನು ಕೂಡ ಹೇಳ್ಕೊಡೋದಕ್ಕೆ ಆಗಲ್ಲ ಅವ್ರಿಗೆ. ಅವ್ರಿಗೆ ಒಂದು ತರಹದ ಭಯ ಇರತ್ತೆ ಅನ್ನೋದೇ ಇದಕ್ಕೆಲ್ಲ ಕಾರಣ. ಹಾಗಾಗಿ ಇದ್ರಲ್ಲಿ ಏನ್ ವಿಚಾರ ಈಗ ಮಾಡಿರ್ತಕ್ಕಂಥದ್ದಂದ್ರೆ ಎಲ್ಲರೂ ಒಂದು ಯೂನಿಫಾರ್ಮ್ ಅಲ್ಲಿ ಹೋಗ್ಬೇಕು, ಮತ್ತೆ ಆ ಮಕ್ಕಳನ್ನ ನಾವು ಪ್ರೀತಿಯಿಂದ ಕರೆತರ್ಬೇಕು, ಕೂರ್ಸ್ಕೋಬೇಕು. ಅಲ್ಲಿ ಇಲ್ಲಿ ಗುಂಪುಗಳ ನಡುವೆ ನಾವು ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು. ಸಾಮಾಜಿಕವಾಗಿನೇ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು. ಹಾಗೆ ಇನ್ನೊಂದೇನಂದ್ರೆ ಶಾಲಾ ಕಾಲೇಜು ಮಟ್ಟದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ಶಿಕ್ಷಕರು ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಬಹುದು. ಯಾಕೆಂದ್ರೆ ಶಾಲಾ ಮಕ್ಕಳಿಗೆ ಈಗ ಪ್ರಾಥಮಿಕ ಹಂತದಲ್ಲೇ ಇವರು ಎಲ್ಲಾ ರೀತಿಯ ಸುರಕ್ಷಿತ ಶಿಕ್ಷಣವನ್ನ ಕೊಟ್ಬಿಟ್ರೆ ಮುಂದೆ ಇದೆಲ್ಲ ಏನಾಗುತ್ತೆ, ಕಡಿಮೆ ಆಗೋದು ಖಂಡಿತವಾಗ್ಲೂ ಆಗತ್ತೆ. ಹೌದು ಕಾವ್ಯ, ಬಟ್ ಇಲ್ಲ ಆಗ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಶಾಲೆ ಕಾಲೇಜುಗಳಲ್ಲೇ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಶಾಲೆ ಕಾಲೇಜುಗಳನ್ನೇ ಇವರು ಆದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಬಟ್ ಅದನ್ನ ಹೊರತುಪಡಿಸಿ ಏನಾಗಿದೆ, ಈಗ ಪೇರೆಂಟ್ಸ್ ತಿಳ್ಕೊಂಡ್ರು, ಸ್ಕೂಲಿಗೆ ಬರೋ ಮಕ್ಳುಗಳು ತಿಳ್ಕೊಂಡ್ರು, ಕಾಲೇಜಲ್ಲಿ ಇರೋ ಮಕ್ಳುಗಳು ಕೂಡ ತಿಳ್ಕೊಂಡ್ರು. ಆದ್ರೆ ಈಗ ಹೊರ ಭಾಗದಲ್ಲಿ ಕಾನೂನಾತ್ಮಕವಾಗಿ ಇವರು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗಿದೆ. ಇದರಿಂದಾನಾದ್ರೂ ಈ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣಗಳು ಏನು ದಾಖಲಾಗ್ತಾ ಇದಾವಲ್ಲ ಅವು ಆಕ್ರಮೇಣವಾದ್ರೂ ಕಡಿಮೆ ಆಗತ್ತಾ ಅನ್ನೋದು ಮುಂದೆ ಒಂದು ನಾವು ನೋಡ್ಬೇಕಾಗತ್ತೆ. ಹಾಗೆ ವೀಕ್ಷಕರೇ, ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮಲ್ಲಿ ಮಾಹಿತಿಗಳಿದ್ರೆ ಈ ನಂಬರ್ಗೆ ಅಂತ ಹೇಳಿದ್ರೆ 8197784198 ಗೆ ತಪ್ಪದೇ ಕರೆ ಮಾಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ. ನಾನು ಶ್ವೇತಾ ಜಿ ಅನ್ನಾಚಾರ್ಯ ಹಾಗೂ ನಾನು ಎಲ್ಲರಿಗೂ ಕೂಡ ನಮಸ್ಕಾರ.